ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ಕಾಂಗ್ರೆಸ್ ಬಗ್ಗೆ ಎರಡು ವೆರಿ ಶಾಕಿಂಗ್ ಸ್ಫೋಟಕ ವಿಚಾರ ಈಗ ಹೊರಗೆ ಬಂದಿದೆ. ಒಂದು, ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಬಗ್ಗೆ ಮಾಜಿ ಮುಖ್ಯ ಚುನಾವಣಾ ಆಯುಕ್ತರು ಬರೆದಿರುವಂಥ ಶಾಕಿಂಗ್ ಘಟನೆ. ಮತ್ತೊಂದು 26/11 ಮುಂಬೈ ಉಗ್ರ ದಾಳಿಯ ಬಗ್ಗೆ ಮಾಜಿ ಗೃಹ ಸಚಿವಾಲಯದ ಅಧಿಕಾರಿಯ ಗಂಭೀರ ಆರೋಪ. ಈ ಎರಡೂ ಎಕ್ಸ್ಪೋಸ್ ಒಂಥರ ಕಾಂಗ್ರೆಸ್ ಮುಖವಾಡ ಕಳಚಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಏನ್ ಆರೋಪ, ಏನ್ ವಿಷಯ, ಈ ಆರೋಪದ ಹಿಂದಿನ ಕಥೆ ಏನು, ಎಲ್ಲವನ್ನ ಇವತ್ತಿನ ಚಕ್ರವ್ಯೂಹ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ನೀವು ನಮ್ಮ ಸರ್ಕಾರದ ಬಗ್ಗೆ ಹಾಗೆ ಭಾವಿಸಿದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ. ಎಸ್, ಒಬ್ಬ ಪ್ರಧಾನಿಯಾಗಿದ್ದವರು ಹೇಳಿದಂಥ ಮಾತಿದು. ಹಾಗಾದ್ರೆ ಒಬ್ಬ ಪ್ರಧಾನಿ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರ ಮುಂದೆ ಯಾಕೆ ಇಷ್ಟು ಭಾವುಕರಾಗಿ ಇಂಥ ಸಾಯುವ ಮಾತುಗಳನ್ನಾಡಿದ್ರು? ಇದರ ಹಿಂದೆ ಇರುವಂತಹ ಕತೆ ಏನು ಹೇಳ್ತೀನಿ. ವೀಕ್ಷಕರೇ, ಮನಮೋಹನ್ ಸಿಂಗ್ ಅವರ ಈ ಶಾಕಿಂಗ್ ವಿಷಯವನ್ನ ಮಾಜಿ ಮುಖ್ಯ ಚುನಾವಣಾ ಆಯುಕ್ತ SY ಖುರೇಶಿ ಅವರು ತಮ್ಮ ಇಂಡಿಯಾ ಆ್ಯಂಡ್ ಐ ಎ 100 ಮೆಮೊರೀಸ್ ನಾಟ್ ಎ ಮೆಮ್ವಾರ್ ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ. ಅದು 2012 ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಯ ಸಮಯ. ಆಗ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕ ಹಾಗೆ ಕೇಂದ್ರ ಸಚಿವ ಸಲ್ಮಾನ್ ಖುರ್ಷಿದ್ ಮುಸ್ಲಿಮರಿಗೆ ಉದ್ಯೋಗ ಮೀಸಲಾತಿಯನ್ನ 4.5% ಇದರಿಂದ 9% ಹೆಚ್ಚಿಸ್ತೀವಿ ಅಂತ ಡೈರೆಕ್ಟ್ ಘೋಷಣೆ ಮಾಡೇ ಬಿಡ್ತಾರೆ. ಈ ಹೇಳಿಕೆ ಚುನಾವಣಾ ನೀತಿ ಸಂಹಿತೆಯ ಉಲ್ಲಂಘನೆ ಅಂತ ಅವತ್ತು ಬಿಜೆಪಿ ಏನ್ ಮಾಡುತ್ತೆ, ಚುನಾವಣಾ ಆಯೋಗದ ಮೆಟ್ಟಿಲೇರುತ್ತೆ. ಚುನಾವಣಾ ಆಯೋಗ ಪ್ರಕರಣ ಪರಿಶೀಲನೆ ಮಾಡಿ ಸಲ್ಮಾನ್ ಖುರ್ಷಿದ್ ಮಾಡಿದ್ದು ತಪ್ಪಾಗಿತ್ತು, ಹಾಗಾಗಿ ನೋಟಿಸ್ ಕೊಟ್ಟು ತರಾಟೆಗೆ ತಗೋತಾರೆ. ಇಲ್ಲಿಂದಲೇ ಶುರುವಾಗಿದ್ದು ನೋಡಿ ಸಮಸ್ಯೆ. ಚುನಾವಣಾ ಆಯೋಗ ಹೀಗೆ ಮಾಡ್ತಲ್ವಾ ಅಂತ ಒಂದಷ್ಟು ಕಾಂಗ್ರೆಸ್ ನಾಯಕರು ಸಿಟ್ಟಾಗ್ತಾರೆ. ಆಗದೇನು, ಆಗ ಏನಿದ್ರು ಇವರು ಆಡಿದ್ದೇ ಆಟ, ಮಾಡಿದ್ದೇ ರೂಲ್ಸ್ ಆಗಿತ್ತಲ್ವಾ. ಹಾಗಾಗಿ ಕೋಪದಲ್ಲಿ ಚುನಾವಣಾ ಆಯೋಗ ದುರಹಂಕಾರಿ ಸಂಸ್ಥೆ ಅಂತೆಲ್ಲ ಬಹಿರಂಗವಾಗಿ ಬೈಯೋಕೆ ಶುರು ಮಾಡ್ತಾರೆ. ಇದು ಮಾಜಿ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದಂಥ SY ಖುರೇಶಿ ಅವರಿಗೆ ತುಂಬಾ ಬೇಜಾರಾಗುತ್ತೆ. ಒಂದು ಕಾರ್ಯಕ್ರಮದಲ್ಲಿ ಅವರು ಏನ್ ಮಾಡ್ತಾರೆ, ಮನಮೋಹನ್ ಸಿಂಗ್ ಅವರ ಮಾಧ್ಯಮ ಸಲಹೆಗಾರ ಹರೀಶ್ ಖರೆ ಅವರಿಗೆ ಈ ಎಲ್ಲಾ ವಿಷಯ ತಿಳಿಸಿ ಬೇಸರ ಹೊರಹಾಕ್ತಾರೆ. ನೆಕ್ಸ್ಟ್ ಸ್ವತಃ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಖುರೇಶಿ ಅವರಿಗೆ ಕಾಲ್ ಮಾಡಿ ಅರ್ಜೆಂಟ್ ಬಂದು ನನ್ನನ್ನು ಭೇಟಿ ಮಾಡಿ ಅಂತ ಹೇಳ್ತಾರೆ. ಪ್ರಧಾನಿ ನಿವಾಸದಲ್ಲಿ ಭೇಟಿ ಮಾಡ್ತಾರೆ. ಆಗ ಮನಮೋಹನ್ ಸಿಂಗ್ ಅವರು ತುಂಬಾ ಭಾವುಕರಾಗಿ ಬಿಟ್ರಂತೆ. ಹರೀಶ್, ನೀವು ಹೇಳಿದ್ದನ್ನ ನನಗೆ ತಿಳಿಸಿದ್ದಾರೆ. ನೀವು ನಮ್ಮ ಸರ್ಕಾರದ ಬಗ್ಗೆ ಹಾಗೆ ಭಾವಿಸಿದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ. ಚುನಾವಣಾ ಆಯೋಗ ಕೇವಲ ಭಾರತದ ಹೆಮ್ಮೆ ಮಾತ್ರ ಅಲ್ಲ, ಅದು ನಮ್ಮ ಪ್ರಜಾಪ್ರಭುತ್ವದ ಆತ್ಮ. ಅದನ್ನು ಕಳ್ಕೊಂಡ್ರೆ ನಾವು ಎಲ್ಲವನ್ನ ಕೂಡ ಕಳ್ಕೊಂಡ ಹಾಗೆ. ಸಚಿವರು ಚುನಾವಣಾ ಆಯೋಗದ ವಿರುದ್ಧ ಆ ರೀತಿಯ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆಗಿರೋ ಘಟನೆ ಬಗ್ಗೆ ಬೇಸರ ಇದೆ ಅಂತ ಹೇಳಿದ್ರಂತೆ. ಇದನ್ನ ಖುರೇಶಿ ತಮ್ಮ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜಸ್ಟ್ ಯೋಚನೆ ಮಾಡಿ, ಕಾಂಗ್ರೆಸ್ ಅವತ್ತು ಮನಮೋಹನ್ ಸಿಂಗ್ ಅವರನ್ನ ಯಾವ ರೀತಿ ಬಳಸಿರಬಹುದು. ಒಬ್ಬ ಪ್ರಧಾನಿಯಾಗಿಯೂ ಅಷ್ಟು ಅಸಹಾಯಕರಾಗಿ ಮಾತಾಡ್ತಾರೆ ಅಂದ್ರೆ ಸಂಪೂರ್ಣ ಹಿಡಿತವತ್ತು ಯಾರ ಕೈಯಲ್ಲಿತ್ತು ಅನ್ನೋದನ್ನ ಸ್ಪೆಷಲ್ ಆಗಿ ಏನೋ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಕಾಂಗ್ರೆಸ್ ಸಂವಿಧಾನಿಕ ಸಂಸ್ಥೆಯನ್ನ ಯಾವ ರೀತಿ ನೋಡ್ತಾ ಇತ್ತು? ಹಾಗಾದ್ರೆ ಸಂವಿಧಾನಕ್ಕೆ ಎಷ್ಟು ಬೆಲೆ ಕೊಡ್ತಾ ಇತ್ತು? ನೀವೇ ಅರ್ಥ ಮಾಡ್ಕೊಳ್ಳಿ. ಇವರೆಲ್ಲ ಇವತ್ತು ಬಂದು ಸಂವಿಧಾನ ಅಂತ ಬೊಬ್ಬೆ ಹಾಕ್ತಾರೆ. ಪ್ರತಿ ಬಾರಿ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ನಡ್ಕೊಂಡವರು ಕಾಂಗ್ರೆಸ್. ಆದ್ರೆ ಬಾಯಲ್ಲಿ ಹೇಳುದು ಮಾತ್ರ ನಾವು ಸಂವಿಧಾನದ ರಕ್ಷಕರು. ನಾಚಿಕೆ ಆಗಲ್ವಾ ನಿಮಗೆ? ವೀಕ್ಷಕರೇ, ಕಾಂಗ್ರೆಸ್ ಅಧಿಕಾರದಲ್ಲಿ ಪ್ರಧಾನಿಗಳ ಪರಿಸ್ಥಿತಿಯೇ ಹೇಗಿತ್ತು ಅನ್ನೋದು ದೊಡ್ಡ ಶಾಕ್. ಆದ್ರೆ ಮತ್ತೊಂದು ಕಡೆ ಅದಕ್ಕಿಂತ ದೊಡ್ಡ ಶಾಕ್ ಅನ್ನೋ ಹಾಗೆ ಕಾಂಗ್ರೆಸ್ನ ಇನ್ನೊಂದು ಫೇಸ್ ಅನ್ನ RVS ಮಣಿ ಎಕ್ಸ್ಪೋಸ್ ಮಾಡಿದ್ದಾರೆ. 26/11 ಮುಂಬೈ ದಾಳಿ ISI ಹಾಗೂ ಕಾಂಗ್ರೆಸ್ ನಡುವಿನ ಒಂದು ಫಿಕ್ಸ್ಡ್ ಮ್ಯಾಚ್ ಆಗಿತ್ತು. ಇದು ನಾನು ಹೇಳ್ತಾ ಇರೋದಲ್ಲ, ಅಥವಾ ಯಾರೋ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಕೂತು ಹೇಳ್ತಾ ಇರುವಂಥ ಮಾತಲ್ಲ. ಭಾರತದ ಕೇಂದ್ರ ಗೃಹ ಸಚಿವಾಲಯದಲ್ಲೇ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಮಾಜಿ ಅಧಿಕಾರಿಯೊಬ್ಬರು ಹೇಳಿರುವಂಥ ಮಾತು. ಎಸ್ ವೀಕ್ಷಕರೇ, ಮಾಜಿ ಗೃಹ ಸಚಿವಾಲಯದ ಅಧಿಕಾರಿ RVS ಮಣಿ ಕಾಂಗ್ರೆಸ್ ಮತ್ತು ಪಾಕಿಸ್ತಾನದ ISI ನಡುವಿನ ಸಂಬಂಧ ಬಗ್ಗೆ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. RVS ಮಣಿ 2006ರಿಂದ 2010ರವರೆಗೆ ಅದೇ ಕಾಂಗ್ರೆಸ್ ಅಧಿಕಾರದಲ್ಲೇ ಕೇಂದ್ರ ಗೃಹ ಸಚಿವಾಲಯದ ಆಂತರಿಕ ಭದ್ರತಾ ವಿಭಾಗದಲ್ಲಿ ಅಂಡರ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದವರು.
ಅಷ್ಟೇ ಅಲ್ಲ, 26/11 ಮುಂಬೈ ಉಗ್ರ ದಾಳಿ ಆದ ರಾತ್ರಿ ನಾನು ಗೃಹ ಸಚಿವಾಲಯದ ಕಂಟ್ರೋಲ್ ರೂಮ್ನಲ್ಲೇ ಇದ್ದೆ ಅನ್ನೋದನ್ನ ಹೇಳಿದ್ದಾರೆ. ನೀವೆಲ್ಲ ನೋಡಿರ್ತೀರ. 2 ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ RVS ಮಣಿ ಅವರು ಒಂದು ಪಾಡ್ಕಾಸ್ಟ್ನಲ್ಲಿ ಮಾತಾಡಿರುವಂಥ ಕ್ಲಿಪ್ ತುಂಬಾನೇ ವೈರಲ್ ಆಗ್ತಾ ಇದೆ. ಅದರಲ್ಲಿ ಅವರು 26/11 ದಾಳಿಯ ಬಗ್ಗೆ, ಕಾಂಗ್ರೆಸ್ ಕರ್ಮ ಕಾಣದ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಅವ್ರು ಏನು ಹೇಳಿದ್ರು ಅಂತ ಕನ್ನಡದಲ್ಲಿ ನಿಮಗೆ ಹೇಳ್ಬಿಡ್ತೀನಿ. ನಾನು ಸಂಪೂರ್ಣ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ, 26/11 ಮುಂಬೈ ದಾಳಿ ISI ಹಾಗೂ ಕಾಂಗ್ರೆಸ್ ನಡುವಿನ ಫಿಕ್ಸ್ಡ್ ಮ್ಯಾಚ್ ಆಗಿತ್ತು. ಕಳೆದ 7-8 ವರ್ಷಗಳಿಂದ ಇದೇ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಕಾಂಗ್ರೆಸ್ ನಾಯಕರು ಬೇಕಾದರೆ ಈ ವಿಚಾರದಲ್ಲಿ ನ್ಯಾಷನಲ್ ಟಿವಿಯಲ್ಲಿ ನನ್ನ ಜೊತೆ ಬಹಿರಂಗ ಚರ್ಚೆಗೆ ಬರಲಿ, ಸವಾಲ್ ಹಾಕಿದ್ದೇನೆ. ಅಷ್ಟೇ ಅಲ್ಲ, ಅವ್ರು ಹೇಳ್ತಾರೆ 26/11 ದಾಳಿಗೂ ಮುನ್ನ ಭಾರತೀಯ ಕರಾವಳಿ ರಕ್ಷಣಾ ಪಡೆ ಮತ್ತು ನೌಕಾಪಡೆ ಒಂದು ಅನುಮಾನಾಸ್ಪದ ಹಡಗನ್ನ ಅವರು ಟ್ರ್ಯಾಕ್ ಮಾಡಿದ್ರು. ಆದರೆ ಆ ನಂತರ ಉದ್ದೇಶಪೂರ್ವಕವಾಗಿ ಅದನ್ನ ನಿಲ್ಲಿಸ್ತಾರೆ. ಇನ್ನು ದಾಳಿಯಾದ ಆ ರಾತ್ರಿ ಒಂದಷ್ಟು ಮಹತ್ವದ ನಿರ್ಧಾರಗಳನ್ನು ತಗೊಳ್ಳುವಾಗ ಕಾಂಗ್ರೆಸ್ ಬೇಕಂತಾನೆ ಲೇಟ್ ಮಾಡಿತ್ತು. NSGಯನ್ನು ಸರಿಯಾದ ಸಮಯಕ್ಕೆ ಕಳಿಸಿಕೊಡ್ಲಿಲ್ಲ. ಸ್ಥಳೀಯ CRPF CISF ಪಡೆಗಳನ್ನು ಬಳಸೋಕೆ ಅವಕಾಶ ಇದ್ರೂ ಕೂಡ ಬಳಸಲಿಲ್ಲ. ಹೀಗೆಲ್ಲ ಕಾಂಗ್ರೆಸ್ ಮಾಡಿತ್ತಂತೆ. ವೀಕ್ಷಕರೇ, ಇಲ್ಲಿಗೆ ಈ ಆರೋಪಗಳು ನಿಲ್ಲಲ್ಲ. RVS ಮಣಿ ಅವರ ಪ್ರಕಾರ ತಮ್ಮ ಸೇವಾ ಅವಧಿಯಲ್ಲಿ ಹಿಂದೂ ಭಯೋತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ಒಂದೇ ಒಂದು ಸಾಕ್ಷಿ ಕೂಡ ಅಧಿಕೃತ ದಾಖಲೆಗಳೇ ಇರಲಿಲ್ಲ. ಆದರೂ ಆಗಿನ ಕಾಂಗ್ರೆಸ್ ನಾಯಕ ದಿಗ್ವಿಜಯ್ ಸಿಂಗ್ ಸೇರಿದ ಹಾಗೆ ಒಂದಷ್ಟು ರಾಜಕೀಯ ನಾಯಕರು ಹಿಂದೂ ಟೆರರ್ ಕತೆ ಕಟ್ಟಿ ಅದನ್ನು ಮುಂದುವರಿಸೋಕೆ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿದ್ರಂತೆ. ಇದಕ್ಕಿಂತ ಇನ್ನೊಂದು ಶಾಕಿಂಗ್ ವಿಷಯ ಏನಂದ್ರೆ, 26/11 ದಾಳಿಯಲ್ಲಿ ಭಾಗಿಯಾಗಿದ್ದಂಥ ಉಗ್ರರಿಗೆ ಭಾರತದ ಒಳಗೆ ಸ್ಥಳೀಯ ಮಟ್ಟದಲ್ಲಿ ಸಹಾಯ ಸಿಕ್ಕಿತ್ತು ಅಂತ ಅಜ್ಮಲ್ ಕಸಬ್ ತನಿಖೆಯಲ್ಲಿ ಹೇಳಿದ್ರು ಕೂಡ ಆ ವಿಚಾರವನ್ನ ಆಗಿನ ಇದೇ ಕಾಂಗ್ರೆಸ್ ಸರ್ಕಾರ ಉದ್ದೇಶಪೂರ್ವಕವಾಗಿ ಮರೆಮಾಚಿತ್ತು. ಇದನ್ನ ನಾನು ಹೇಳ್ತಾ ಇರೋದಲ್ಲ, RVS ಮಣಿ ಅವರು ಹೇಳ್ತಾ ಇರೋದು. ಇದನ್ನ ಕೇಳುವಾಗ ನಿಮ್ಗೆ ರಕ್ತ ಕುದಿಯಲ್ವಾ? ಭಾರತೀಯರಿಗೆ ಯಾರಿಗಾದ್ರೂ ರಕ್ತ ಕುದಿಯತ್ತೆ. ಅಂದ್ರೆ ಅವತ್ತು 26/11 ದಾಳಿ ಕೇವಲ ಪಾಕಿಸ್ತಾನ ಪ್ಲಾನ್ ಮಾಡಿದಂಥ ಉಗ್ರ ದಾಳಿ ಮಾತ್ರ ಆಗಿರಲಿಲ್ಲ, ಅದರ ಹಿಂದೆ ಇನ್ನೂ ದೊಡ್ಡ ಆಟ ನಡೆದಿತ್ತು. ಇವತ್ತು ಮೋದಿಜಿ ಹಾಗೆ ಹೀಗೆ ಅದು ಮಾಡ್ತಾ ಇಲ್ಲ ಇದು ಮಾಡ್ತಾ ಇಲ್ಲ ಅಂತ ಇವರೆಲ್ಲ ಯಾವ ಮುಖ ಇಟ್ಕೊಂಡು ಮಾತಾಡ್ತಾರೆ ಅರ್ಥನೇ ಆಗ್ತಾ ಇಲ್ಲ. ನಮ್ಮ ದೇಶವನ್ನೇ ಈ ರೀತಿ ಬಳಸ್ಕೊಂಡಿದ್ರ ಅಂತ ಶಾಕ್ ಆಗ್ತಾ ಇದೆ. ವೀಕ್ಷಕರೇ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಆರೋಪಗಳನ್ನು ಯಾರೋ ಸಾಮಾನ್ಯ ವ್ಯಕ್ತಿ ಮಾಡ್ತಾ ಇಲ್ಲ, ಅಥವಾ ನಾನೇನು ಸುಮ್ಮನೆ ಹೇಳ್ತಾನೂ ಇಲ್ಲ. 26/11 ದಾಳಿ ನಡೆದ ಸಮಯದಲ್ಲಿ ಕೇಂದ್ರ ಗೃಹ ಸಚಿವಾಲಯದಲ್ಲೇ ಕೆಲಸ ಮಾಡಿದಂಥ ಮಾಜಿ ಅಧಿಕಾರಿಯೊಬ್ಬರು ಹೇಳ್ತಾ ಇರೋದು, ಈಗ ಮೋದಿಜಿ ಬರೋಕ್ಕೂ ಮೊದಲು ಯಾಕೆ ಅಷ್ಟು ಭಯೋತ್ಪಾದಕ ದಾಳಿಗಳು ಆಗ್ತಾ ಇದ್ವು? ಮೋದಿಜಿ ಬಂದ ಮೇಲೆ ಯಾಕೆ ಕಮ್ಮಿ ಆಯಿತು? ಆಪರೇಷನ್ ಸಿಂಧೂರ್ ಆದಾಗ ಯಾಕೆ ಕೆಲವರು ಬೇಜಾರು ಮಾಡಿಕೊಂಡ್ರು? ಯಾಕೆ ನಮ್ಮ ಸೇನೆಯನ್ನ ಅನುಮಾನದಿಂದ ನೋಡಿದ್ರು? ಇವೆಲ್ಲದಕ್ಕೂ ಈಗ ನಿಮಗೆ ಉತ್ತರ ಸಿಕ್ಕಿರ್ಬೋದು ಅನ್ಕೋತೀನಿ. ಮೋದಿಜಿ ಬರೋಕ್ಕೂ ಮೊದಲು ನಮ್ಮ ದೇಶಕ್ಕೆ ಎಂಥ ಪರಿಸ್ಥಿತಿ ಇತ್ತು ಅನ್ನೋದನ್ನ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಸಂಕಟ ಆಗತ್ತೆ. ಮೋದಿ ದೇಶಕ್ಕೆ ಯಾಕೆ ಬೇಕು, ಯಾಕೆ ಮೋದಿಜಿ ಅವರನ್ನು ಬಿಟ್ಕೊಡ್ಬಾರ್ದು ಅನ್ನೋದು ಅರ್ಥ ಆಯ್ತಾ? ಭಾರತೀಯರಾಗಿ ಯೋಚನೆ ಮಾಡಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.